ವೆಲ್ಕಮ್ ಟು ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್. ಗುಡ್ ಈವ್ನಿಂಗ್ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವೇನ್ ಮಾಡಿದ್ವಿ? ವಾಲ್ಯೂಮ್ಸ್ ಹಾಗೂ ಸರ್ಫೇಸ್ ಏರಿಯಾ ಆಫ್ ಡಿಫ್ರೆಂಟ್ ಶೇಪ್ಸ್ ಗಳನ್ನ ಸ್ಟಡಿ ಮಾಡಿದ್ವಿ ಮಕ್ಕಳೇ. ಸೊ ಅದೇ ರೀತಿ ಪ್ರಾಬ್ಲಮ್ಸ್ ಗಳನ್ನ ಸ್ಟಡಿ ಮಾಡಿದ್ವಿ. ಸೊ ರಿಮೈನಿಂಗ್ ಪ್ರಾಬ್ಲಮ್ಸ್ ಅನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. Look at the question number 3. A gulab jamun contains sugar syrup up to about 30% of its volume. Find approximately how much syrup would be found in 45 gulab jamuns, each shaped like a cylinder with two hemispherical ends with length 5 centimeter and diameter 2.8 ಸೆಂಟಿಮೀಟರ್. ಸೊ ಇಲ್ಲಿ ನಾವೇನ್ ಮಾಡ್ಬೇಕು? ಗುಲಾಬ್ ಜಾಮೂನಿನ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಅದೇ ರೀತಿ ವಾಲ್ಯೂಮ್ ಆಫ್ ದಿ ಸಿರಪ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಇಲ್ಲಿ ಪ್ರತಿಯೊಂದು ಗುಲಾಬ್ ಜಾಮೂನ್, ಸೊ ಇಲ್ಲಿ ಒಂದು ಕಂಟೈನರ್ ಅಲ್ಲಿ ಎಷ್ಟು ಗುಲಾಬ್ ಜಾಮೂನ್ ಇವೆ? 45 ಗುಲಾಬ್ ಜಾಮೂನ್ಸ್ ಇವೆ ಅಂತೆ. ಸೊ ಹಾಗಾದ್ರೆ ಈಚ್ ಗುಲಾಬ್ ಜಾಮೂನಿನ ವಾಲ್ಯೂಮ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಹಾಗಾದ್ರೆ ಈ ಒಂದು ಗುಲಾಬ್ ಜಾಮೂನ್ ವಿಚ್ ಈಸ್ ದಿ ಕಾಂಬಿನೇಷನ್ ಆಫ್ ಟೂ ಹೆಮಿಸ್ಪಿಯರ್ ಅಂಡ್ ಸಿಲಿಂಡರ್ ಅಲ್ವಾ? ಸೊ ಹಾಗಾಗಿ ದ ಗುಲಾಬ್ ಜಾಮೂನ್ ಈಸ್ ದಿ ಶೇಪ್ಡ್ ಲೈಕ್ ಸಿಲಿಂಡರ್ ವಿತ್ ಟೂ ಹೆಮಿಸ್ಪೆರಿಕಲ್ ಎಂಡ್ಸ್. ಓಕೆ, ಸೊ ಇಲ್ಲಿ ನಾವೇನ್ ಮಾಡೋಣ? ಫಸ್ಟ್ ದ ಡೈಮೆನ್ಷನ್ ಆಫ್ ದಿ ಗುಲಾಬ್ ಜಾಮೂನ್ ಅನ್ನ ಬರ್ಕೊಳ್ತಾ ಹೋಗೋಣ. ಕೊಟ್ಟಿರುವ ಡಾಟಾಸ್ ಅನ್ನ ಬರ್ಕೊಳ್ಳೋಣ ಮಕ್ಕಳೇ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? The total length of the gulab jamun is given. Okay, so the total length ಎಷ್ಟು ಕೊಟ್ಟಿದ್ದಾರೆ ಅವರು? 5 ಸೆಂಟಿಮೀಟರ್ ಅಂತ ಕೊಟ್ಟಿದಾರಲ್ವಾ? ಸೊ ಗುಲಾಬ್ ಜಾಮೂನ್ ಶೇಪ್ ಹೇಗಿದೆ ಮಕ್ಕಳೇ? ಸಿಲಿಂಡರ್. ಬೋತ್ ದಿ ಎಂಡ್ ಅಲ್ಲಿ ಏನಿದೆ? ಹೆಮಿಸ್ಪಿಯರ್ ಇದೆ. ಸೊ ಹೀಗಿದೆ. ಸೊ ಇದರ ಟೋಟಲ್ ಲೆಂತ್ ಏನಿದೆ? ದ ಟೋಟಲ್ ಲೆಂತ್ ಆಫ್ ದಿ ಗುಲಾಬ್ ಜಾಮೂನ್ H is equal to 5 centimeter. Okay, so the diameter of the cylinder and the hemisphere ಏನು? D ಅಲ್ವಾ? So the diameter and the D is 2.8 centimeter. So radius ಅಂದ್ರೆ ಏನಾಗುತ್ತೆ? half of the diameter ಆಗುತ್ತೆ ಮಕ್ಕಳೇ. ಸೊ ಹಾಗಾಗಿ R is equal to D by 2. This is 2.8 divided by 2. So ಏನಾಗುತ್ತೆ? 1.4 centimeter ಆಗುತ್ತೆ. Okay, this is the radius of the hemisphere and cylinder ಆಗುತ್ತೆ. Okay, so here the length of the cylindrical part of the total length ಏನಾಗುತ್ತೆ ಹೇಳಿ? minus radii of the two hemisphere ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ? ಲೆಂತ್ ಆಫ್ ದಿ ಅಂದ್ರೆ ಹೈಟ್ ಆಫ್ ದಿ ಸಿಲಿಂಡರ್ ಸಿಗತ್ತೆ ಅಲ್ವಾ? ಸೊ ನಮ್ಗೆ ಟೋಟಲ್ ಹೈಟ್ ಅನ್ನ ಕೊಟ್ಟಿದ್ದಾರೆ ಅವರು. ನೋಡಿ, ಈ ಒಂದು ಗುಲಾಬ್ ಜಾಮೂನಿನ ಟೋಟಲ್ ಹೈಟ್ ಅನ್ನ 5 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ನಮ್ಗೆ ವಾಲ್ಯೂಮ್ ಅಲ್ಲಿ πr² h ಅಲ್ವಾ? ಸೊ ಇಲ್ಲಿ h ಅಂದ್ರೆ ಸಿಲಿಂಡರಿನ ಹೈಟ್ ಬೇಕಾಗತ್ತೆ. ಸೊ h ಇಸ್ ದಿ ಹೈಟ್ ಆಫ್ ದಿ ಸಿಲಿಂಡರ್ ಆಗತ್ತೆ. ಸೊ ಇಲ್ಲಿ h ಅನ್ನ ಹೇಗೆ ಫೈಂಡ್ ಔಟ್ ಮಾಡ್ತೇವೆ ನಾವು? ಟೋಟಲ್ ಹೈಟ್ ಮೈನಸ್ height of the two hemisphere ಅನ್ನ ಮಾಡಿದಾಗ ನಮ್ಗೆ height of the cylinder ಸಿಗತ್ತೆ ಅಲ್ವಾ? ಸೊ ಹಾಗಾಗಿ height of the cylinder ಸೊ H ಸಿಲಿಂಡರ್ ಅಂತ ತಗೊಳ್ಳೋಣ. ದಿಸ್ ಈಸ್ ಈಕ್ವಲ್ ಟು ಟೋಟಲ್ ಹೈಟ್ ಮೈನಸ್ 2 ಇಂಟು ಆರ್. ಸೊ ಏನಕ್ಕೆ ಆರ್ ಆಗತ್ತೆ ಹೇಳಿ? ಹೈಟ್ ಆಫ್ ದಿ ಹೆಮಿಸ್ಪಿಯರ್ ಏನಾಗತ್ತೆ ಹೇಳಿ? ವಿಚ್ ಈಸ್ ಈಕ್ವಲ್ ಟು ದಿ ರೇಡಿಯಸ್ ಆಫ್ ದಿ ಹೆಮಿಸ್ಪಿಯರ್ ಆಗತ್ತೆ ಮಕ್ಕಳೇ. ಸೊ ಹಾಗಾಗಿ H ಈಸ್ 5 ಮೈನಸ್ 2 ಇಂಟು 1.4.
ಸೊ ಇದೇನ್ ಬರುತ್ತೆ 5 ಮೈನಸ್ 2.8 ಆಗತ್ತಲ್ವಾ. ಸೊ 5 ಮೈನಸ್ 2.8 ದಿಸ್ ಈಸ್ ಈಕ್ವಲ್ ಟು 2.2 ಸೆಂಟಿಮೀಟರ್ ಆಗತ್ತೆ. ಸೊ ದಿಸ್ ಈಸ್ ದಿ ಹೈಟ್ ಆಫ್ ದಿ ಸಿಲಿಂಡರ್ ಆಗತ್ತೆ. ಸೊ ನೌ ವಿ ಕ್ಯಾಲ್ಕುಲೇಟ್ ದಿ ವಾಲ್ಯೂಮ್ ಆಫ್ ದಿ 1 ಗುಲಾಬ್ ಜಾಮೂನ್. So here the volume of the 1 gulab jamun is the sum of the volume of the cylindrical part and the volume of the 2 hemisphere ends ಅಲ್ವಾ. ಸೊ ಹಾಗಾಗಿ ಏನಾಗುತ್ತೆ, ನಾವು ಈಚ್ ಒಂದೊಂದೇ ಬೇಕಾದ್ರೂ ಫೈಂಡ್ ಔಟ್ ಮಾಡ್ಬೋದು. ಸೊ ಅದರ್ವೈಸ್ ಟೋಟಲ್ ವಾಲ್ಯೂಮ್ ಆಫ್ 1 gulab jamun. 1 gulab jamun. So this is equal to, so volume total is equal to, so here volume of cylinder plus volume of, ನೋಡಿ ಒಂದು ಸಿಲಿಂಡರ್ ಎರಡು ಎಂಡಲ್ ಏನಿದೆ 2 ಹೆಮಿಸ್ಪಿಯರ್ ಇದೆ ಅಲ್ವಾ. ಸೊ ಹಾಗಾಗಿ ಈ ಹೆಮಿಸ್ಪಿಯರ್ ಅನ್ನ ಆಡ್ ಮಾಡಿದಾಗ ಏನ್ ಬರುತ್ತೆ, 1 ಸ್ಪಿಯರ್ ಫಾರ್ಮ್ ಆಗತ್ತೆ. ಸೊ ಹಾಗಾಗಿ ನಾವೇನ್ ಹೇಳ್ಬೋದು, ವಾಲ್ಯೂಮ್ ಆಫ್ ಸ್ಪಿಯರ್ ಅಂತ ಬರೀಬಹುದು ಮಕ್ಕಳೇ. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ ಆಗತ್ತೆ. ಸೊ ಹಿಯರ್ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಫಾರ್ಮುಲಾ ಇಸ್ ಪೈ ಆರ್ ಸ್ಕ್ವೇರ್ ಎಚ್ ಸಿಲಿಂಡರ್ ಅಂತ ಬರೆಯೋಣ. ಯಾಕಂದ್ರೆ ಟೋಟಲ್ ಹೈಟ್ ಅನ್ನ ನಾವು ಎಚ್ ಅಂತ ತಗೊಂಡಿದ್ದೇವೆ. ಸೊ ಸಿಲಿಂಡರ್ ಹೈಟ್ ಅನ್ನ ಎಚ್ ಸಿಲಿಂಡರ್ ಅಂತ ತಗೊಂಡಿದ್ದೇವೆ. ಸೊ ಹಾಗಾಗಿ ಮೆನ್ಷನ್ ಮಾಡಿ. ಇಲ್ಲ ಅಂದ್ರೆ ನೀವು ಟೋಟಲ್ ಹೈಟ್ ಅನ್ನ ಕ್ಯಾಪಿಟಲ್ ಎಚ್ ಅಂತ ತಗೊಳ್ಳಿ, ಸಿಲಿಂಡರ್ ಹೈಟ್ ಅನ್ನ ಸ್ಮಾಲ್ ಎಚ್ ಅಂತ ಕೂಡ ತಗೊಳ್ಬಹುದು ಮಕ್ಕಳೇ. ಸೊ ವಾಲ್ಯೂಮ್ ಆಫ್ ದಿ ಸ್ಪಿಯರ್ ಫಾರ್ಮುಲಾ ಏನ್ ಹೇಳಿ, 4/3 ಪೈ ಆರ್ ಕ್ಯೂಬ್ ಆಗತ್ತೆ. ಓಕೆ, ಸೊ ದಿಸ್ ಈಸ್ ಈಕ್ವಲ್ ಟು, ಹಿಯರ್ ಪೈ r square is common ಅಲ್ವಾ. ಸೊ ಬೋತ್ ಸೈಡ್ ಪೈ ಆರ್ ಸ್ಕ್ವೇರ್ ಪೈ ಆರ್ ಕ್ಯೂಬ್ ಇದೆ. ಸೊ ಪೈ ಆರ್ ಸ್ಕ್ವೇರ್ ಅನ್ನ ಬ್ರಾಕೆಟ್ ಇಂದ ಹೊರಗಿಟ್ಕೊಂಡಾಗ ಸೊ ಏನಾಗತ್ತೆ, ಎಚ್ ಸಿಲಿಂಡರ್ ಪ್ಲಸ್ ಏನಾಗತ್ತೆ 4/3 ಆರ್ ಉಳಿಯತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು ಪೈ into, so r is radius 1.4 whole square into h height of the cylinder is 2.2 plus height is 2.2. Okay, so plus 4/3 into r is 1.4. so this is equal to, so pi into 1.4 into 1.4 ಎಷ್ಟು ಬರುತ್ತೆ, so 1.4 into 1.4. this is equal to 1.96 ಬರುತ್ತೆ. so 1.96 into here 2.2 plus 4/3 into 1.4. so my 4/3 ಅಂದ್ರೆ so 4/3 1.3 into 1.4. this is equal to 1.866 ಬರುತ್ತೆ. ಓಕೆ, ಸೊ 1.866 ಬರುತ್ತೆ. So here pi is 22 divided by 7 into 1.96 into 2.2 plus 1.866 ಏನ್ ಬರುತ್ತೆ, so 3 point, so 4.066 ಬರುತ್ತೆ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡೋಣ. so here 22 divided by 7 into 4.066
0.066 into 1.96. So this is 25.05 ಬರುತ್ತೆ. ಓಕೆ, ಸೊ 25.05 ಅಪ್ರಾಕ್ಸಿಮೇಟ್ಲಿ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೊ ದಿಸ್ ಇಸ್ ದಿ ವಾಲ್ಯೂಮ್ ಆಫ್ 1 ಗುಲಾಬ್ ಜಾಮೂನ್ ಆಗ್ತದೆ. ಓಕೆ, ಸೊ ವಿ ಕ್ಯಾಲ್ಕುಲೇಟ್ ದಿ ಟೋಟಲ್ ವಾಲ್ಯೂಮ್ ಆಫ್ ದಿ 45 ಗುಲಾಬ್ ಜಾಮೂನ್ಸ್. ಓಕೆ, ಆ ಒಂದು ಕಂಟೈನರ್ ಅಲ್ಲಿ ಎಷ್ಟು ಗುಲಾಬ್ ಜಾಮೂನ್ ಇದೆ ಮಕ್ಕಳೇ? 45 ಇದೆ ಅಲ್ವಾ? ಸೊ ಹಾಗಾಗಿ ಏನಾಗುತ್ತೆ, 1 ಗುಲಾಬ್ ಜಾಮೂನ್ ವಾಲ್ಯೂಮ್ ಇಂಟು 45 ಮಾಡಬೇಕು. ಸೊ total volume is equal to 45 into volume of the 1 gulab jamun. Okay, so this is 45 into 25.05. So multiply ಮಾಡಿದಾಗ 1127.25 centimeter cube. Okay, so this is the total volume of the 45 gulab jamun ಆಗುತ್ತೆ ಮಕ್ಕಳೇ. ಸೊ ಇಲ್ಲಿ we calculate the volume of the sugar syrup. ಸೊ 1 ಗುಲಾಬ್ ಜಾಮೂನ್ ಅಲ್ಲಿ 30% ಎಷ್ಟಿದೆ? 30% ಶುಗರ್ ಇದೆ ಅಂತೆ. ಸೊ ಸಕ್ಕರೆ ಪಾಕ ಇದೆ. ಸೊ ಹಾಗಾದ್ರೆ ಇಲ್ಲಿ ಟೋಟಲ್ ಎಷ್ಟಿದೆ? ವಾಲ್ಯೂಮ್ ಆಫ್ ದಿ ಶುಗರ್ ಸಿರಪ್ ಎಷ್ಟಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇದೇನಾಗತ್ತೆ, ವಾಲ್ಯೂಮ್ ಆಫ್ ಸಿರಪ್, ದಿಸ್ ಈಸ್ ಈಕ್ವಲ್ ಟು 30% ಆಫ್ ಟೋಟಲ್ ವಾಲ್ಯೂಮ್. Total volume. So this is 30 divided by 100 into 1127.25. So idana simplify ಮಾಡಿ 3 by 10. So this is 0.3 into 1127.25. Okay, so this is equal to 338 centimeter cube ಆಗುತ್ತೆ. So this is the approximate volume of the sugar syrup in 45 gulab jamuns. Okay, so volume of the syrup. So this is the answer. Look at the question number 4. A pen stand made of wood is in the shape of a cuboid with 4 conical depressions to hold pens. The dimension of the cuboid are 15 centimeter by 10 centimeter by 3.5 centimeter. The radius of each of the depressions is 0.5 centimeter and the depth of is 1.4 centimeter. Find the volume of the wood in the entire stand. Okay, so ಇಲ್ಲಿ ಒಂದು ಆಯತ ಘನಾಕೃತಿಯ ಒಂದು ಮರದ ಪೆನ್ ಇಡೋ ಸ್ಟ್ಯಾಂಡ್ ಇದೆ ಅಂತೆ. ಸೊ ಇದರ ಲೆಂತ್ ಬ್ರೆಡ್ತ್ ಹೈಟ್ ಅನ್ನ ಕೊಟ್ಟಿದ್ದಾರೆ 15 into 10 into 3.5 ಅಂತ. ಸೊ ಇಲ್ಲಿ 4 ಪೆನ್ಗಳನ್ನ ಹಾಕುವ ಒಂದು ಕೋನ್ ಶೇಪ್ ಅಲ್ಲಿ ಅದನ್ನ ಕೊರ್ದಿದ್ದಾರೆ ಅಲ್ವಾ? ಸೊ ಇದು ಯಾವ ಶೇಪ್ ಅಲ್ಲಿ ಇದೆ? ಕೋನ್ ಶೇಪ್ ಅಲ್ಲಿ ಇದೆ. ಸೊ ಇಲ್ಲಿ ನೋಡಿ, ಚಿತ್ರವನ್ನ ಗಮನಿಸಿ. ಸೊ ಇದು ಇಲ್ಲಿ ಪೆನ್ ಅನ್ನ ಹಾಕ್ತಾ ಇದ್ದಾರೆ. ಸೊ ಇದು ಶೇಪ್ ಹೇಗಿದೆ? ಇದು ಸೊ ಈ ರೀತಿಯಾಗಿದೆ ಅಲ್ವಾ? ಸೊ ಅಂದ್ರೆ ಏನಾಯ್ತು, ಕೋನ್ ಶೇಪ್ ಇದೆ, ಹೀಗಿದೆ ಮಕ್ಕಳೇ.
ಆಯ್ತಾ. ಸೊ ಇಲ್ಲಿ ನಾವೇನ್ ಮಾಡ್ಬೇಕಾಗಿದೆ, ವಾಲ್ಯೂಮ್ ಆಫ್ ದಿ ವುಡ್ ಇನ್ ದಿ ಎಂಟೈರ್ ಸ್ಟ್ಯಾಂಡ್ಸ್. ಸೊ ನಾವು ರಿಮೈನಿಂಗ್ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಏನಾಗುತ್ತೆ ಹೇಳಿ, ಸೊ ನಾವಿಲ್ಲಿ ವಾಲ್ಯೂಮ್ ಆಫ್ ದಿ ಕ್ಯೂಬಾಯ್ಡ್ ಮೈನಸ್ ಏನ್ ಮಾಡ್ಬೇಕು ಹೇಳಿ, ವಾಲ್ಯೂಮ್ ಆಫ್ ದಿ ಕೋನ್ ಎಷ್ಟಿದೆ. ಸೊ ಇಲ್ಲಿ 4 ಕೋನ್ ಶೇಪಿನ ಮರದ ತುಂಡನ್ನ ತೆಗ್ದಿದ್ದಾರೆ. ಸೊ ಹಾಗಾಗಿ ಏನಾಗತ್ತೆ ಹೇಳಿ, ವಾಲ್ಯೂಮ್ ಆಫ್ ದಿ ಕ್ಯೂಬಾಯ್ಡ್ ಮೈನಸ್ ಏನಾಗತ್ತೆ 4 ಇಂಟು ವಾಲ್ಯೂಮ್ ಆಫ್ ದಿ ಕೋನ್ ಆಗತ್ತೆ ಮಕ್ಕಳೇ, ಅಲ್ವಾ. ಸೊ ಫಸ್ಟ್ ಏನ್ ಮಾಡೋಣ, ನಾವು ವಾಲ್ಯೂಮ್ ಆಫ್ ದಿ ಕ್ಯೂಬಾಯ್ಡ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಎಷ್ಟು ಬರುತ್ತೆ ಅನ್ನೋದನ್ನ. ಓಕೆ, ಸೊ ಇಲ್ಲಿ ಲೆಂತ್, ಬ್ರೆಡ್ತ್ ಮತ್ತು ಹೈಟ್ ಅನ್ನ ಕೊಟ್ಟಿದ್ದಾರೆ. ಸೊ ರೈಟ್ ಡೌನ್ ದಿ ಗಿವನ್ dimensions. So here length L is 15 centimeter and breadth is 10 centimeter and height is 3.5 centimeter ಅಲ್ವಾ. ಸೊ ಹಿಯರ್ ದ ವಾಲ್ಯೂಮ್ ಆಫ್ ದಿ ಕ್ಯೂಬಾಯ್ಡ್ ಫಾರ್ಮುಲಾ ಏನ್ ಗೊತ್ತಾ. ಸೊ ವಾಲ್ಯೂಮ್ ಆಫ್ ಕ್ಯೂಬಾಯ್ಡ್ ಇಸ್ ಈಕ್ವಲ್ ಟು L ಇಂಟು P ಇಂಟು H ಅಲ್ವಾ. ಸೊ ವಾಲ್ಯೂಮ್ ಆಫ್ ದಿ ಕ್ಯೂಬಾಯ್ಡ್, ಸೊ ರಿಮೈನಿಂಗ್ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ಬೇಕಾಗಿದೆ ಅಲ್ವಾ. ಸೊ ಇಲ್ಲಿ ಕ್ಯೂಬಾಯ್ಡ್ ಶೇಪ್ ಅಲ್ಲಿರೋ ಒಂದು ಪೆನ್ ಸ್ಟ್ಯಾಂಡ್ ಅಲ್ಲಿ, ಸೊ ಇಲ್ಲಿ 4 ಪೆನ್ ಗಳನ್ನ ಹಾಕಿದ್ದಾರೆ. ಅಂದ್ರೆ ಏನಾಯ್ತು, ಕೋನ್ ಶೇಪಿನ ಒಂದು ಮರದ ತುಂಡನ್ನ ಏನ್ ಮಾಡಿದ್ದಾರೆ, ಇದರಿಂದ ತೆಗೆದು ಬಿಟ್ಟಿದ್ದಾರೆ. ಸೊ ಹಾಗಾಗಿ ರಿಮೈನಿಂಗ್ ವಾಲ್ಯೂಮ್ ಏನಾಗುತ್ತೆ ಹೇಳಿ, ಸೊ ವಾಲ್ಯೂಮ್ ಆಫ್ ದಿ ಕ್ಯೂಬಾಯ್ಡ್ ಮೈನಸ್ ಏನ್ ಮಾಡ್ಬೇಕು ಹೇಳಿ, ಈ ಒಂದು ಕೋನ್ ಶೇಪಿನ ತುಂಡನ್ನ ಹೊರ ತೆಗೆದ್ಬಿಟ್ಟಿದ್ದಾರೆ. ಹಾಗಾಗಿ ಮೈನಸ್ ಏನಾಗತ್ತೆ 4 ಇಂಟು ವಾಲ್ಯೂಮ್ ಆಫ್ ದಿ ಕೋನ್ ಆಗತ್ತೆ ಮಕ್ಕಳೇ. ಓಕೆ, ಸೊ ಡಯಾಗ್ರಾಮ್ ಅನ್ನ ನೋಡಿ ಸರಿಯಾಗಿ ಕ್ವಶನ್ ಅನ್ನ ಅರ್ಥ ಮಾಡ್ಕೊಂಡ್ರೆ, ಸೊ ಫಾರ್ಮುಲಾ ನೆನಪಲ್ಲಿದ್ರೆ ಸೊ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಮಕ್ಕಳೇ. ಸೊ ಹಿಯರ್ ವಾಲ್ಯೂಮ್ of a cuboid is so volume of cuboid, this is equal to L into B into H. So ಇದೇನಾಗುತ್ತೆ 15 into 10 into 3.5 ಅಲ್ವಾ. ಸೊ ಇದೇನಾಗುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ 15 10s 150, 150 into 3.5 ಮಾಡಿದಾಗ ಎಷ್ಟು ಬರುತ್ತೆ, 15. ಸೊ 15 150 into 3.5, ಸೊ 525 ಬರುತ್ತಲ್ವಾ. ಸೊ ದಿಸ್ ಇಸ್ 525 centimeter cube agate. So this is the volume of the cuboid. Okay, so now we calculate the volume of the conical depression. Okay, so ಶಂಕುವಿನ ಆಕಾರದ ತಗ್ಗುಗಳಿವೆ ಅಲ್ವಾ. ಸೊ ಇದನ್ನ ನಾವು ಫೈಂಡ್ ಔಟ್ ಮಾಡಬೇಕು. ಸೊ here volume of cone. So volume of the cone formula ಬೇಕು. So this is equal to 1/3 pi r square h ಅಲ್ವಾ. So here r is the radius. So radius ಅನ್ನ ಎಷ್ಟು ಕೊಟ್ಟಿದ್ದಾರೆ ಅವರು, 0.5 centimeter ಅಂತ ಇದೆ. So 0.5 centimeter and height of the cone is ಎಷ್ಟಿದೆ, height of the cone 1.4. ಡೆಪ್ತ್ ಅಲ್ವಾ. ಸೊ ಡೆಪ್ತ್ ಅಂದ್ರೆ ಏನಾಗುತ್ತೆ, which is equal to height ಆಗತ್ತೆ. ಸೊ ಹಾಗಾಗಿ 1.4 centimeter ಆಗತ್ತೆ ಮಕ್ಕಳೇ. So here this volume of the cone, so this is volume of the cone ಏನಾಗುತ್ತೆ ಹೇಳಿ, 1/3 into pi is 22 divided by 7 into r square is 0.4 r whole square ಆಗತ್ತೆ into 1.4 ಆಗತ್ತೆ ಮಕ್ಕಳೇ. So this is equal to 1/3 into, so ಇಲ್ಲಿ ನೋಡಿ 7 1s are 7, 7 0.2s are 1.4 ಆಗತ್ತೆ. So 1/3 into 22 into
0.5 ಇಂಟು 0.5 ಏನಾಗುತ್ತೆ 0.25 ಆಗುತ್ತೆ ಇಂಟು 0.2. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ. ಸೊ 0.2 ಇಂಟು 0.25 ಇಂಟು 0.2 ಇಂಟು 22 ಮಲ್ಟಿಪ್ಲೈ ಮಾಡಿದಾಗ ಸೊ 22 ಇಂಟು 0.25 ಇಂಟು 0.2. ಸೊ 1.1 ಬರುತ್ತಲ್ವಾ. ಸೊ 1.1 ಡಿವೈಡೆಡ್ ಬೈ 3 ಆಗತ್ತೆ. ಸೊ 1.1 ಡಿವೈಡೆಡ್ ಬೈ 3 ಮಾಡಿದಾಗ 0.367 ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ಸೊ ಇಲ್ಲಿ ನಾವೇನ್ ಮಾಡಿದ್ವಿ, ವಾಲ್ಯೂಮ್ ಆಫ್ ದಿ ಒನ್ ಕೋನ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಇಲ್ಲಿ ನಾವೇನ್ ಮಾಡ್ಬೇಕು, ಇಲ್ಲಿ 4 ಕೋನ್ ಅನ್ನ ಕೊನಿಕಲ್ ಪಾರ್ಟ್ ಅನ್ನ ಏನ್ ಮಾಡಿದಾರೆ ಅವರು ಕೊರೆದು ತೆಗೆದಿದಾರಲ್ವಾ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಇಲ್ಲಿ ನಾವು 4 ಕೋನಿನ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಏನಾಗತ್ತೆ ಹೇಳಿ. ಸೊ ದ ಟೋಟಲ್ ವಾಲ್ಯೂಮ್ ಆಫ್ ದಿ 4 conical part is equal to total volume of the 4 cone is equal to 4 into volume of the cone ಆಗತ್ತೆ ಮಕ್ಕಳೇ. ಸೊ 4 into this is equal to 4 into ವಾಲ್ಯೂಮ್ ಆಫ್ ದಿ ಒನ್ ಕೋನ್ ಎಷ್ಟು ಬಂದಿದೆ 0.367 ಅಲ್ವಾ. ಸೊ ಇದನ್ನ ಮಲ್ಟಿಪ್ಲೈ ಮಾಡಿದಾಗ 1.468 ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ. ಸೊ ಇಲ್ಲಿ ನಮ್ಗೆ ರಿಮೈನಿಂಗ್ ವಾಲ್ಯೂಮ್ ಬೇಕಾಗಿದೆ. ಸೊ ಹಾಗಾದ್ರೆ ನಾವೇನ್ ಮಾಡ್ಬೇಕು, ವಿ ಕ್ಯಾಲ್ಕುಲೇಟ್ ದಿ ವಾಲ್ಯೂಮ್ ಆಫ್ ದಿ ವುಡ್ ಇನ್ ದಿ ಎಂಟೈರ್ ಸ್ಟ್ಯಾಂಡ್. ಸೊ ದಿಸ್ ಈಸ್ ದಿ ವಾಲ್ಯೂಮ್ ಆಫ್ ದಿ ಕ್ಯೂಬಾಯ್ಡ್ ಮೈನಸ್ ಏನಾಗುತ್ತೆ ಟೋಟಲ್ ವಾಲ್ಯೂಮ್ ಆಫ್ ದಿ 4 conical depressions ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ ಮಕ್ಕಳೇ, ವಾಲ್ಯೂಮ್ ವುಡ್ ಇನ್ ದಿ ಎಂಟೈರ್ ಸ್ಟ್ಯಾಂಡ್ ಸಿಗತ್ತೆ. ಸೊ ಹಾಗಾಗಿ ವಾಲ್ಯೂಮ್ ಆಫ್ ವುಡ್ ದಿಸ್ ಈಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ದಿ ಕ್ಯೂಬಾಯ್ಡ್ ಮೈನಸ್ ಏನ್ ಮಾಡ್ಬೇಕು ಹೇಳಿ, ವಾಲ್ಯೂಮ್ ಆಫ್ ದಿ 4 ಕೋನ್ಸ್. 4 or ಇಲ್ಲಿ ಬರ್ಕೋಬೇಡಿ, 4 into ವಾಲ್ಯೂಮ್ ಆಫ್ ದಿ ಕೋನ್. So this is equal to volume of the cuboid ಎಷ್ಟು ಬಂದಿದೆ 525 ಅಲ್ವಾ. ಸೊ 525 ಮೈನಸ್ 4 ಕೋನ್ಸ್ ಎಷ್ಟು ಬಂದಿದೆ 1.468. ಸೊ ಇದನ್ನ ಮೈನಸ್ ಮಾಡಿದಾಗ 523.532 ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಮಕ್ಕಳು. ಸೊ ದಿಸ್ ಈಸ್ ದಿ ವಾಲ್ಯೂಮ್ ಆಫ್ ದಿ ವುಡ್ ಇನ್ ದಿ ಎಂಟೈರ್ ಸ್ಟ್ಯಾಂಡ್ ಆಗತ್ತೆ. ಸೊ ಸೆಂಟಿಮೀಟರ್ ಕ್ಯೂಬ್ ಅಲ್ಲಿ ಬರಿಬೇಕು. ಓಕೆ. ಸೊ ವಾಲ್ಯೂಮ್ ಅನ್ನ ನಾವು ಕ್ಯೂಬಿಕ್ ಯೂನಿಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಸರ್ಫೇಸ್ ಏರಿಯಾವನ್ನ ನಾವು ಸ್ಕ್ವೇರ್ ಯೂನಿಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಮಕ್ಕಳೇ. Okay. Look at the question number 5. A vessel is in the form of an inverted cone. Its height is 8 centimeter and the radius of its top, which is open, is 5 centimeter. It is filled with water up to the brim. When lead shots, each of which is sphere of radius 0.5 centimeter, are dropped into the vessel, 1/4 of the water flows out. Find the number of lead shots dropped in the vessel. Okay. Okay. ಏನ್ ಹೇಳ್ತಾ ಇದ್ದಾರೆ, ಒಂದು ಕೋನ್ ಶೇಪಿನ ಶಂಕುವಿನ ಆಕಾರದಲ್ಲಿರೋ ಒಂದು ಪಾತ್ರೆ.
ಸೊ ಅದರಲ್ಲಿ ಏನ್ ಮಾಡಿದ್ದಾರೆ, ನೀರನ್ನ ತುಂಬಿದ್ದಾರೆ. ಎಷ್ಟಿದೆ, ಫುಲ್ ಅಂದ್ರೆ ತುದಿ ಹೊರಗಡೆ ನೀರನ್ನ ತುಂಬಿದ್ದಾರೆ. ಸೊ ಅದ್ರ ಒಳಗಡೆ ಏನ್ ಮಾಡ್ತಾ ಇದ್ದಾರೆ, 0.5 ರೇಡಿಯಸ್ ಇರುವಂತಹ ಲೆಡ್ ಬಾಲ್ಸ್ ಅನ್ನ ಹಾಕ್ತಾ ಇದ್ದಾರೆ ಮಕ್ಕಳೇ. ಸೊ ಎಷ್ಟು ಹಾಕಿದ್ದಾರೆ ಅಂತ ಗೊತ್ತಿಲ್ಲ, ಒಂದಿಷ್ಟು ಬಾಲ್ಸ್ ಅನ್ನ ಹಾಕಿದ್ದಾರೆ. ಸೊ ಅದನ್ನ ಹಾಕಿದಾಗ ಅದರೊಳಗಿರುವ ನೀರಲ್ಲಿ 1/4 ಪಾರ್ಟ್ ಆಫ್ ದಿ ನೀರ್ ಏನಾಗ್ತಾ ಇದೆ, ಹೊರಗಡೆ ಚೆಲ್ತಾ ಇದೆ. ಸೊ ನಾವೇನ್ ಮಾಡ್ಬೇಕಾಗಿದೆ ಇಲ್ಲಿ, ಹಾಗಾದ್ರೆ ಇಲ್ಲಿ ಇದರೊಳಗಿರುವ ಲೆಡ್ಸ್, ಎಷ್ಟು ಲೆಡ್ಸ್ ಅನ್ನ ಹಾಕಿದ್ದಾರೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಇದನ್ನ ಫೈಂಡ್ ಔಟ್ ಮಾಡೋಕ್ಕಿಂತ ಮೊದಲು ನಾವೇನ್ ಫೈಂಡ್ ಔಟ್ ಮಾಡ್ಬೇಕು ಹೇಳಿ, ವಾಲ್ಯೂಮ್ ಆಫ್ ದಿ ಕೋನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ಯಾಕೆ ಹೇಳಿ, ಈ ಒಂದು ಕೋನಿಕಲ್ ಶೇಪಿನ ಒಂದು ಕಂಟೈನರ್ ಅಲ್ಲಿ ಎಷ್ಟು ನೀರ್ ತುಂಬಿದೆ ಅನ್ನೋದು ಬೇಕಲ್ವಾ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕಿಲ್ಲಿ, ವಾಲ್ಯೂಮ್ ಆಫ್ ದಿ ಕೋನ್, ಈ ಒಂದು ಕೋನ್ ನ ಸ್ಪೇಸ್ ಅಲ್ಲಿ ಎಷ್ಟು ನೀರ್ನ ಹಿಡಿದಿಟ್ಕೊಳ್ಳಿಕ್ ಸಾಧ್ಯ ಆಗಿದೆ ಅನ್ನೋದನ್ನ ಹೇಳ್ಬೇಕು. ಸೊ ನೆಕ್ಸ್ಟ್ ಏನ್ ಮಾಡ್ಬೇಕು ನಾವು, ಲೆಡ್ಸ್ ಯಾವ ಶೇಪ್ ಅಲ್ಲಿ ಇದೆ, ಸ್ಪಿಯರ್ ಶೇಪ್ ಅಲ್ಲಿ ಇದೆ. ಸೊ ಹಾಗಾಗಿ ನಮ್ಗೆ ಇಲ್ಲಿ ಈ ಒಂದು ಸ್ಪಿಯರಿನ ರೇಡಿಯಸ್ ಅನ್ನ ಕೊಟ್ಟಿದ್ದಾರೆ. ಸೊ ನಾವೇನ್ ಮಾಡ್ಬೋದು, ಈ ಒಂದು ಸ್ಪಿಯರಿನ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಅಂದ್ರೆ ಅದರ ವೇಟ್. ಓಕೆ, ಸೊ ವೇಟ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಅಲ್ವಾ. ಸೊ ನೆಕ್ಸ್ಟ್ ಏನ್ ಮಾಡೋಣ, ಇಲ್ಲಿ ಒಂದು ಹಿಂಟ್ ಕೊಟ್ಟಿದ್ದಾರೆ. ಏನ್ ಹೇಳ್ತಾ ಇದಾರೆ ಅವರು, ಒಂದಿಷ್ಟು ಲೆಡ್ಸ್ ಅನ್ನ ಅದರಲ್ಲ ಈ ಒಂದು ಕೋನಿನ ಕಂಟೈನರ್ ಅಲ್ಲಿ ಹಾಕಿದಾಗ 1/4 ಪಾರ್ಟ್ ಆಫ್ ದಿ ವಾಟರ್ ಏನಾಗ್ತಾ ಇದೆ, ಹೊರಗಡೆ ಚೆಲ್ತಾ ಇದೆ. ಸೊ ಇದ್ರ ಹೆಲ್ಪ್ ಇಂದ ನಾವೇನ್ ಮಾಡ್ಬೋದು, ನಂಬರ್ ಆಫ್ ಲೆಡ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಓಕೆ, ಸೊ ಫಸ್ಟ್ ಏನ್ ಮಾಡೋಣ, ನಾವು ಒಂದೊಂದಾಗಿ ಕೊಟ್ಟಿರುವ ಅಂಶವನ್ನ ಬರ್ಕೊಳ್ಳೋಣ. ಸೊ ಹಾಗೆ ಏನ್ ಮಾಡೋಣ, ಇದರ ವಾಲ್ಯೂಮ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ ಮಕ್ಕಳೇ. ಸೊ ಫಸ್ಟ್ ವಿ ವಿಲ್ ಕ್ಯಾಲ್ಕುಲೇಟ್ ದಿ ವಾಲ್ಯೂಮ್ ಆಫ್ ದಿ ಕೋನ್. ಓಕೆ, so here volume of a cone, formula in heli, volume of the cone, V cone is equal to 1/3 pi r square h alva. So here r is the radius alva. So r is the radius of the cone. Eshide radius of the cone which open is 5 centimeter. So hagagi radius ಏನಾಗುತ್ತೆ 5 centimeter and height is 8 centimeter. So its height is 8 centimeter ಅಂತ ಕೊಟ್ಟಿದ್ದಾರೆ. So ಹಾಗಾಗಿ h is 8 centimeter ಆಗುತ್ತೆ. So now we calculate the volume of the cone. This is equal to 1/3 pi r is 5 square into h is 8. So ಇದನ್ನ ಸಿಂಪ್ಲಿಫೈ ಮಾಡಿ. So pi into 25 into 8 divided by 3. So ಇದೇನಾಗುತ್ತೆ 25 into 8 ಅಂದ್ರೆ 200 ಅಲ್ವಾ. 200 pi divided by 3 centimeter cube ಆಗುತ್ತೆ. So this is the volume of the cone ಬಂತು ಮಕ್ಕಳೇ. ಸೊ ಇಲ್ಲಿ ಇವ್ರು ಏನ್ ಹೇಳ್ತಾ ಇದ್ದಾರೆ, ದ ವಾಲ್ಯೂಮ್ ಆಫ್ ವಾಟರ್ ಫ್ಲೋಸ್ ಏನಿದೆ, ದ ವಾಲ್ಯೂಮ್ ಆಫ್ ದಿ ವಾಟರ್ ಫ್ಲೋಸ್ ಈಸ್ 1/4 ಆಫ್ ದಿ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನ್ ಮಾಡೋಣ ನಾವಿಲ್ಲಿ, ವಿ ಕ್ಯಾಲ್ಕುಲೇಟ್ ದಿ ವಾಲ್ಯೂಮ್ ಆಫ್ ವಾಟರ್ ದಟ್ ಫ್ಲೋಸ್ ಔಟ್. ಸೊ ದಿಸ್ ಇಸ್ ವಾಟರ್ ಫ್ಲೋಸ್, ವಾಲ್ಯೂಮ್ ಆಫ್ ವಾಟರ್ ಫ್ಲೋ. This is equal to 1/4 of the volume of cone. So ಈ ಕೋನ್ ಅಲ್ಲಿರುವ ನೀರು ಹೊರಗೆ ಚೆಲ್ತಾ ಇದೆ ಅಲ್ವಾ. ಸೊ ವಾಲ್ಯೂಮ್ ಅನ್ನ ಕಂಡು ಹಿಡಿದ್ವಿ ನಾವೀಗ. ಸೊ ಈಗ ವಾಟರ್ ಫ್ಲೋ ಅನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ವಾಟರ್ ಫ್ಲೋ ಏನಾಗತ್ತೆ ಹೇಳಿ, 1/4 into volume of the cone. So this is 200 pi divided by 3. So 200 pi divided by 3. So ಇದೇನಾಗುತ್ತೆ, 4 1s 4 5s 50 ಆಗುತ್ತೆ. ಓಕೆ, ಸೊ 50/3 pi centimeter cube. Okay, so this is the volume of the water flow. So this is the volume of the water flow.
ಸೊ ಈಗ ನಾವೇನ್ ಮಾಡ್ತಾ ಇದೀವಿ ಇಲ್ಲಿ ಲೆಡ್ ಅನ್ನ ಒಂದಿಷ್ಟು ಲೆಡ್ ಗಳನ್ನ ಏನ್ ಮಾಡ್ತಾ ಇದೀವಿ ಈ ಒಂದು ವಾಲ್ಯೂಮ್ ಅಲ್ಲಿ ಕಂಟೈನರ್ ಅಲ್ಲಿ ಕೋನ್ ಶೇಪಿನ ಒಂದು ಕಂಟೈನರ್ ಅಲ್ಲಿ ಹಾಕ್ತಾ ಇದೀವಿ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಇಲ್ಲಿ ಈಚ್ ಲೆಡ್ ನ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಮಕ್ಕಳೇ. ಸೊ ಹಾಗಾಗಿ ಏನ್ ಮಾಡೋಣ ಈಗ ವಿ ಕ್ಯಾಲ್ಕುಲೇಟ್ ದಿ ವಾಲ್ಯೂಮ್ ಆಫ್ ಎ ಸಿಂಗಲ್ ಲೆಡ್ ಶಾಟ್. ಸೊ volume of a sphere. So ಇದು ಸ್ಪಿಯರ್ ಶೇಪ್ ಅಲ್ಲಿ ಇದೆ ಅಲ್ವಾ. ಸೊ ಹಾಗಾಗಿ ವಾಲ್ಯೂಮ್ ಆಫ್ ಸ್ಪಿಯರ್, ದಿಸ್ ಇಸ್ ವಾಲ್ಯೂಮ್ ಆಫ್ ದಿ lead shots. So P of sphere, this is equal to 4/3 pi r cube. So r is the radius, this is 0.5. So here 4/3 into pi into r is 0.5 whole cube ಆಗುತ್ತೆ. So 4/3 into pi into 0.5 into 0.5 into 0.5. This is 0.125. So 0.125 into 4 ಏನಾಗುತ್ತೆ ಹೇಳಿ? So 0.125 into 4. So 0.5 divided by 0.5 pi divided by 3 centimeter cube ಆಗತ್ತೆ ಮಕ್ಕಳೇ. ಸೊ ದಿಸ್ ಈಸ್ ದಿ ಒನ್ ಲೆಡ್ ಶಾಟ್ಸ್ ಆಗತ್ತೆ. ಸೊ ಈಗ ಏನ್ ಮಾಡೋಣ, ನಂಬರ್ ಆಫ್ ಲೆಡ್ಸ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ದ ವಾಲ್ಯೂಮ್ ಆಫ್ ದಿ ವಾಟರ್ ದಟ್ ಫ್ಲೋಸ್ ಔಟ್ ಅಲ್ವಾ. ಸೊ ದಿಸ್ ಈಸ್ ದಿ ಈಕ್ವಲ್ ಟು ದಿ ಟೋಟಲ್ ವಾಲ್ಯೂಮ್ ಆಫ್ ಆಲ್ ದಿ ಲೆಡ್ ಶಾಟ್ಸ್ ಆಗತ್ತೆ ಅಲ್ವಾ. ಸೊ ನಮ್ಗೆ ವಾಲ್ಯೂಮ್ ಆಫ್ ದಿ ವಾಟರ್ ಫ್ಲೋಸ್ ಔಟ್ ಈಗಾಗಲೇ ಫೈಂಡ್ ಔಟ್ ಮಾಡಿದೀವಿ ನಾವು. ಸೊ ಈಗ ನಾವೇನ್ ಮಾಡ್ಬೋದು, ಈಸಿಯಾಗಿ ನಂಬರ್ ಆಫ್ ಲೆಡ್ಸ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಸೊ ಇದೇನಾಗತ್ತೆ ಹೇಳಿ, ವಾಲ್ಯೂಮ್ ಆಫ್ ವಾಟರ್ ಫ್ಲೋಸ್, ವಾಲ್ಯೂಮ್ ಆಫ್ ವಾಟರ್ ಫ್ಲೋಸ್ is equal to, so n times the volume of the shot ಆಗತ್ತೆ. ಸೊ ವಾಲ್ಯೂಮ್ ಆಫ್ ವಾಟರ್ ಫ್ಲೋಸ್ ಎಷ್ಟು ಬಂದಿದೆ, 50 pi divided by 3 ಬಂದಿದೆ. ಸೊ 50 pi divided by 3 is equal to, so n into volume of the shots. So one lead shot ಇನ ವಾಲ್ಯೂಮ್ ಏನ್ ಬಂದಿದೆ, 0.5 divided by pi divided by 3 ಬಂದಿದೆ. ಸೊ 0.5 pi divided by 3. ಸೊ ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮ್ಗೆ ನಂಬರ್ ಆಫ್ ಲೆಡ್ಸ್ ತಿಳಿಯುತ್ತೆ ಮಕ್ಕಳೇ. ಸೊ ದಿಸ್ ಇಸ್ n is equal to 50 pi divided by 3 whole divided by 0.5 pi divided by 3 ಆಗತ್ತೆ. ಸೊ ಇದು 50 pi divided by 3 into 3 by 0.5 pi ಆಗತ್ತೆ. ಸೊ pi pi cancels, 3 cancels. ಸೊ 50 by 0.5. Okay. So this is equal to 100 ಆಗತ್ತೆ. Okay. ಸೊ n is equal to ಏನಾಗತ್ತೆ ಹೇಳಿ, 100 ಆಗತ್ತೆ. ಹಾಗಾದ್ರೆ ಇಲ್ಲಿ the number of lead shots dropped into the vessel is 100. This is the answer.
Look at the question number 6. A solid iron pole consists of a cylinder of height 220 centimeter and base diameter 24 centimeter. Sorry, diameter is 24 centimeter, which is surmounted by another cylinder of height 60 centimeter and radius 8 centimeter. Diagram anna observe ಮಾಡಿ. Find the mass of the pole given that 1 centimeter cube iron has approximately 8 gram mass. Okay. So ಇಲ್ಲಿ ಡಯಾಗ್ರಾಮ್ ಅನ್ನು ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಎರಡು ಸಿಲಿಂಡಿಕಲ್ ಶೇಪ್ ಇದೆ. ಸೊ ಒಂದ್ರ ಮೇಲೆ ಇನ್ನೊಂದಿದೆ. ಸೊ ಇಲ್ಲಿ ನಾವು ಇದರ ಟೋಟಲ್ ಮಾಸ್ ಅನ್ನ ಫೈಂಡ್ ಔಟ್ ಮಾಡಬೇಕು ಮಕ್ಕಳು. ಸೊ ಇದರ ಟೋಟಲ್ ಮಾಸ್ ಏನಾಗುತ್ತೆ ಹೇಳಿ. ಸೊ ವಾಲ್ಯೂಮ್ ಆಫ್ ದಿ ದಿಸ್ ಐರನ್ ಪೋಲ್ ಏನಾಗುತ್ತೆ, ವಾಲ್ಯೂಮ್ ಆಫ್ ದಿ ಸಿಲಿಂಡರ್, ಸೊ ಕೆಳಗಡೆ ಇರೋ ದೊಡ್ಡ ಸಿಲಿಂಡರ್ ಬಿಗ್ ಸಿಲಿಂಡರ್ ಪ್ಲಸ್ ಏನಾಗುತ್ತೆ ಹೇಳಿ, ವಾಲ್ಯೂಮ್ ಆಫ್ ದಿ ಸ್ಮಾಲ್ ಸಿಲಿಂಡರ್. ಸೊ ಇದನ್ನ ಆಡ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ, ಮಾಸ್ ಆಫ್ ದಿ ಸಾಲಿಡ್ ಐರನ್ ಪೋಲ್ ಸಿಗತ್ತೆ ಮಕ್ಕಳೇ. ಸೊ ಫಸ್ಟ್ ಏನ್ ಮಾಡೋಣ, ನಾವು ವಾಲ್ಯೂಮ್ ಆಫ್ ದಿ ಲಾರ್ಜ್ ಸಿಲಿಂಡರ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ಇಲ್ಲಿ ಲಾರ್ಜ್ ಸಿಲಿಂಡರ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ, ಸೊ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಫಾರ್ಮುಲಾ ಬೇಕು. ಸೊ ಫಾರ್ಮುಲಾದಲ್ಲಿ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಏನಾಗುತ್ತೆ ಹೇಳಿ, pi r square h. So ಇಲ್ಲಿ r is radius of the large cylinder and h is the height of the large cylinder. So ಇಲ್ಲಿ radius ಕೂಡ ಗೊತ್ತಿದೆ, ಎಷ್ಟು 12 ಸೆಂಟಿಮೀಟರ್, height ಕೂಡ ಗೊತ್ತಿದೆ, ಎಷ್ಟಿದೆ 220 ಸೆಂಟಿಮೀಟರ್. ಸೊ ಹಾಗಾದ್ರೆ ನಾವೇನ್ ಮಾಡ್ಬೋದು, ಈಗ ಈಸಿಯಾಗಿ ವಾಲ್ಯೂಮ್ ಆಫ್ ದಿ ಲಾರ್ಜ್ ಸಿಲಿಂಡರ್ ಅನ್ನ ಫೈಂಡ್ ಔಟ್ ಮಾಡ್ಬೋದು ಮಕ್ಕಳೇ. ಸೊ ಹಿಯರ್ cylinder height is given h1 ಅಂತ ತಗೊಳ್ಳೋಣ. ಸೊ ಯಾಕಂದ್ರೆ ಇಲ್ಲಿ ಎರಡು ಸಿಲಿಂಡರಿನ ಹೈಟ್ ಡಿಫರೆಂಟ್ ಆಗಿದೆ. ಸೊ ಹಾಗಾಗಿ ಇದನ್ನ h1 ಅಂತ ತಗೊಳ್ಳೋಣ. ಸ್ಮಾಲರ್ ಸಿಲಿಂಡರ್ ಇಂದ h2 ಅಂತ ತಗೊಳ್ಳೋಣ ಮಕ್ಕಳೇ. ಸೊ ಇದೇನಾಗತ್ತೆ ಹೇಳಿ, 220 ಸೆಂಟಿಮೀಟರ್ ಇದೆ. ಸೊ ಸಿಲಿಂಡರ್ ರೇಡಿಯಸ್, ಸೊ ಇಲ್ಲಿ ಸಿಲಿಂಡರಿನ ಡಯಾಮೀಟರ್ ಅನ್ನ ಕೊಟ್ಟಿದ್ದಾರಲ್ವಾ. ಸೊ ಸಿಲಿಂಡರ್ ಡಯಾಮೀಟರ್ ಇಸ್ r1, ಸಾರಿ d1 ಅಲ್ವಾ. ಸೊ ಡಯಾಮೀಟರ್ 24 ಆದ್ರೆ, ಸೊ r1 ಏನಾಗತ್ತೆ ಹೇಳಿ, ಹಾಫ್ ಆಫ್ ದಿ ಡಯಾಮೀಟರ್ ಆಗತ್ತೆ. ಸೊ ದಿಸ್ ಇಸ್ 24/2, 12 ಸೆಂಟಿಮೀಟರ್ ಆಗತ್ತೆ ಅಲ್ವಾ. So here volume of the large cylinder, volume of the large cylinder. So pi r square, r1 square, h1 ಆಗುತ್ತೆ. So this is pi is 3.14. So ಇಲ್ಲಿ pi ಅನ್ನ 3.14 ಅಂತ ಯೂಸ್ ಮಾಡಿದ್ದಾರೆ. ಸೊ ಹಾಗಾಗಿ 3.14 into r1 is 12 whole square into h1 is 220. So this is equal to, here 3.14 into 12 into 12 is 144 into 220. So multiply ಮಾಡಿದನ್ನ ಎಷ್ಟು ಬರುತ್ತೆ, 3.14 into 144 into 220. This is equal to 3.14 into 144 into 220. This is equal to 99,475.2 centimeter cube ಆಗುತ್ತೆ. So next we will calculate the volume of the small cylinder.
So we calculate the volume of the smaller cylinder. So here H2 is height of the smaller cylinder H2, this is equal to ಎಷ್ಟಿದೆ 60 ಅಲ್ವಾ. ಸೊ 60 ಸೆಂಟಿಮೀಟರ್ and radius R2 is, so direct radius ಅನ್ನ ಕೊಟ್ಟಿದಾರಲ್ವಾ. ಸೊ ಎಷ್ಟಿದೆ 8 ಸೆಂಟಿಮೀಟರ್ ಇದೆ. ಸೊ R2 is 8 centimeter. So now calculate the volume of the smaller cylinder. So volume of the smaller cylinder V2. So ಇದನ್ನ V1 ಅಂತ ತಗೊಳ್ಳೋಣ. ಸೊ ಇದೇನಾಗುತ್ತೆ V2 ಫಾರ್ಮುಲಾ is pi r square pi r2 square H2. So pi is 3.14 into 8 whole square into H2 is height is 60. So ಇದೇನಾಗುತ್ತೆ 3.14 into 8 8s 64 into 60. So multiply ಮಾಡಿ. ಸೊ ಇದೆಷ್ಟು ಬರುತ್ತೆ 3.14 into 64 into 60. This is equal to 12,057.6. So this is 12,057.6 centimeter cube ಆಗುತ್ತೆ. ಓಕೆ, ಸೊ ನಾವೀಗ ಏನ್ ಮಾಡ್ಬೇಕಾಗಿದೆ, ಟೋಟಲ್ ವಾಲ್ಯೂಮ್ ಆಫ್ ದಿ ಪೋಲ್ಸ್ ಬೇಕು. ಸೊ ಟೋಟಲ್ ವಾಲ್ಯೂಮ್ ಆಫ್ ದಿ ಪೋಲ್. ಸೊ ಇದೇನಾಗುತ್ತೆ ಟೋಟಲ್ ವಾಲ್ಯೂಮ್ of the pole. This is equal to, so volume of total is equal to ಏನಾಗುತ್ತೆ V1 volume of the smaller cylinder large cylinder plus volume of the small cylinder ಆಗುತ್ತೆ. So volume of the large cylinder is 99,475.2. So 475.2 plus volume of the smaller cylinder is 12,057.6. Okay, so 12,057.6. so add this. So 99,475.2 plus 12,057.6. ಸೊ ಇದೆಷ್ಟು ಬರುತ್ತೆ 1532.8 ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೊ ಟೋಟಲ್ ವಾಲ್ಯೂಮ್ ಆಫ್ ದಿ ಪೋಲ್ ಸಿಕ್ಕಿದೆ. ಸೊ ಇಲ್ಲಿ ನಾವು ಮಾಸ್ ನ ಫೈಂಡ್ ಔಟ್ ಮಾಡಬೇಕು. ವಿ ಕ್ಯಾಲ್ಕುಲೇಟ್ ದಿ ಮಾಸ್ ಆಫ್ ದಿ ಪೋಲ್ ಅನ್ನ ಫೈಂಡ್ ಔಟ್ ಮಾಡಬೇಕು ಅಲ್ವಾ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅವರು, ಕಬ್ಬಿಣದ ಇಲ್ಲಿ ಒಂದು ನೋಡಿ, ಇಲ್ಲಿ ಫೈಂಡ್ ದಿ ಮಾಸ್ ಆಫ್ ದಿ ಪೋಲ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಏನ್ ಹೇಳಿದ್ದಾರೆ, ಗಿವನ್ ದಟ್ 1 ಸೆಂಟಿಮೀಟರ್ ಕ್ಯೂಬ್ ಆಫ್ ಐರನ್ ಹ್ಯಾಸ್ ಅಪ್ರಾಕ್ಸಿಮೇಟ್ಲಿ 8 ಗ್ರಾಮ್ ಮಾಸ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 1 ಸೆಂಟಿಮೀಟರ್ ಕ್ಯೂಬ್ ಕಬ್ಬಿಣದ ಸರಿಸುಮಾರು ಇದರ ಒಂದು ವೇಟ್ ಎಷ್ಟಿದೆ ಅಂತ, ದ್ರವ್ಯ ರಾಶಿ ಅಂತ ಹೇಳ್ತೇವೆ. ಸೊ ಇದೆಷ್ಟಿದೆ ಅಂತೆ 8 ಗ್ರಾಮ್ ಇದ್ದರೆ, ಸೊ ಇದರ ನಾವು ಮಾಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಏನಾಗುತ್ತೆ ಇದು, ಸೊ ಮಾಸ್ ಈಸ್ ಈಕ್ವಲ್ ಟು ಏನಾಗುತ್ತೆ ಟೋಟಲ್ ವಾಲ್ಯೂಮ್ ಇಂಟು ಏನಾಗುತ್ತೆ 8 ಗ್ರಾಮ್ಸ್
ಪರ್ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಸೊ 1 ಸೆಂಟಿಮೀಟರ್ ಕ್ಯೂಬ್ ಅಂದ್ರೆ 8 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಏನಾಗುತ್ತೆ, ಟೋಟಲ್ ವಾಲ್ಯೂಮ್ ಇಂಟು 8 ಗ್ರಾಮ್ ಪರ್ ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ಮಕ್ಕಳೇ. ಸೊ ಹಿಯರ್ ದಿಸ್ ಇಸ್ 1, ಸೊ ಇದು 11,100, 1, 5, 3, 2.8 into 8. ಸೊ ಇದೆಷ್ಟು ಬರುತ್ತೆ, ಮಾಸ್ ಇಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿದಾಗ ಇಂಟು 8. ಸೊ 8, 9, 2, 260, 2.4 ಬರುತ್ತೆ. ಸೊ ಇಲ್ಲಿ ಇದನ್ನ ನಾವೇನ್ ಮಾಡ್ಬೇಕು, ಕೆಜಿಗೆ ಕನ್ವರ್ಟ್ ಮಾಡಬೇಕು. ಸೊ ಇದೇನಾಗತ್ತೆ, ಕನ್ವರ್ಟ್ ದಿಸ್ ಇಂಟು ಕಿಲೋಗ್ರಾಮ್. ಸೊ ಕನ್ವರ್ಟ್ ದಿಸ್ ಟು ಕಿಲೋಗ್ರಾಮ್. ಸೊ ಏನ್ ಮಾಡ್ಬೇಕಾಗತ್ತೆ, ಡಿವೈಡೆಡ್ ಬೈ 1000 ಮಾಡ್ಬೇಕು. ಅವಾಗ ನಮ್ಗೆ ಗ್ರಾಮ್ ಇಂದ ಕಿಲೋಗ್ರಾಮಿಗೆ ಕನ್ವರ್ಟ್ ಆಗತ್ತೆ. ಸೊ 892.262.4 ಡಿವೈಡೆಡ್ ಬೈ 1000. ಸೊ ಇದೇನ್ ಬರುತ್ತೆ ಆನ್ಸರು, 892.26 kg ಬರುತ್ತೆ. ಓಕೆ, ಸೊ ದಿಸ್ ಈಸ್ ದಿ ಮಾಸ್. So the mass of the pole is 892.26 kg ಆಗತ್ತೆ. ಓಕೆ, ಸೊ ಇಲ್ಲಿ ನೀವು ಮಲ್ಟಿಪ್ಲಿಕೇಶನ್ ಮಾಡಬೇಕು, ಪಾಯಿಂಟ್ಸ್ ಅಲ್ಲೆಲ್ಲ ಇರುತ್ತೆ. ಸೊ ಹಾಗಾಗಿ ನೀವು ತುಂಬಾ ಸ್ಲೋ ಆಗಿ ಆಡ್ ಮಾಡ್ಕೋತಾ ಹೋಗ್ಬೇಕು ಮಕ್ಕಳೇ. ಓಕೆ, ಅಪ್ರಾಕ್ಸಿಮೇಟ್ ಆಗಿ ಬರ್ಬೇಕಾಗತ್ತೆ ಆನ್ಸರ್. ಸೊ ಮತ್ತೆ ಏನು, ನೀವು ಯೂನಿಟ್ಸ್ ಅನ್ನ ಬರೆಯೋದು ಯಾವಾಗ್ಲೂ ಮಿಸ್ ಮಾಡಬಾರ್ದು. Okay, look at the question number 7. A solid consisting of right circular cone of height 120 centimeter and radius 60 centimeter standing on a hemisphere of radius 60 centimeter is placed upright in a right circular cylinder full of water such that it touches the bottom. Find the volume of a water left in the cylinder if the radius of the cylinder is 60 centimeter and its height is 180 centimeter. ಸೊ ಇಲ್ಲಿ ಒಂದು ಸಿಲಿಂಡರ್ ಇದೆ. ಸೊ ಇಲ್ಲಿ ಈ ಸಿಲಿಂಡರ್ ಅಲ್ಲಿ ಫುಲ್ ನೀರನ್ನ ತುಂಬಿದ್ದಾರೆ, ಆಯ್ತಾ. ಸೊ ನೀರನ್ನ ತುಂಬಿದ್ದಾರೆ. ಸೊ ಅಂದ್ರೆ ಏನ್ ಮಾಡ್ಬೇಕಾಯ್ತು, ನಾವು ಈ ಒಂದು ಸಿಲಿಂಡರಿನ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಫಸ್ಟ್. ಸೊ ಈ ಸ್ಪೇಸ್ ಅಲ್ಲಿ ಎಷ್ಟು ನೀರಿದೆ ಅನ್ನೋದು ಬೇಕಲ್ವಾ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು, ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ನೆಕ್ಸ್ಟ್ ಏನ್ ಮಾಡ್ತಾ ಇದಾರೆ ಅವರು, ಇದರಲ್ಲಿ ನೀರು ತುಂಬಿದ್ದಾರೆ. ಸೊ ನೆಕ್ಸ್ಟ್ ಏನ್ ಮಾಡ್ತಾ ಇದಾರೆ, ಈ ಒಂದು ಕೋನ್ ಮತ್ತು ಹೆಮಿಸ್ಪಿಯರ್ ಇಂದ ಆಡ್ ಆಗಿರೋ ಒಂದು ಸಾಲಿಡ್ ಇದೆ. ಸೊ ಅದನ್ನ ಏನ್ ಮಾಡ್ತಾ ಇದಾರೆ, ಅದರಲ್ಲಿ ಹಾಕ್ತಾ ಇದ್ದಾರೆ. ಸೊ ಅದರಲ್ಲಿ ಡಿಪ್ ಮಾಡ್ತಾ ಇದ್ದಾರೆ. ಸೊ ಹೇಗ್ ಹಾಕ್ತಾರೆ ಅಂದ್ರೆ, ಅದು ಹೋಗಿ ನೆಲಕ್ಕೆ ಟಚ್ ಆಗತ್ತೆ. ಅಂದ್ರೆ ಏನಾಯ್ತು, ಹೈಟ್ ಆಫ್ ದಿ ಸಿಲಿಂಡರ್ ಮತ್ತು ಹೈಟ್ ಆಫ್ ದಿ ಸಾಲಿಡ್, ಸೊ ಒಳಗಡೆ ಇರೋ ಒಂದು ಆಟಿಕೆ ಅಂತ ಹೇಳ್ಬೋದು, ಅದು ಏನಾಗ್ತಾ ಇದೆ, ಸೇಮ್ ಹೈಟ್ ಇದೆ ಅಂತ ಹೇಳ್ಬೋದು. ಸೊ ಅದನ್ನ ಫುಲ್ ಕಂಪ್ಲೀಟ್ ಆಗಿ ಒಳಗಡೆ ಹಾಕಿದಾಗ ಒಂದಿಷ್ಟು ನೀರು ಚೆಲ್ಲತ್ತೆ ಅಲ್ವಾ. ಸೊ ಉಳಿದಿರುವ ಒಂದು ರಿಮೈನಿಂಗ್ ವಾಲ್ಯೂಮ್ ಆಫ್ ವಾಟರ್ ನ ನಾವು ಫೈಂಡ್ ಔಟ್ ಮಾಡ್ಬೇಕು. ಅಂದ್ರೆ ಈ ಒಂದು ಸಿಲಿಂಡರ್ ನಲ್ಲಿ ಬಾಕಿ ಉಳಿದಿರುವ
ನೀರಿನ ವಾಲ್ಯೂಮ್ ಅನ್ನ ಫೈಂಡ್ ಔಟ್ ಮಾಡಬೇಕು ಮಕ್ಕಳೇ. ಸೊ ಇದನ್ನ ಮಾಡಬೇಕು ಅಂದ್ರೆ ನಾವೇನ್ ಮಾಡಬೇಕು, ಫಸ್ಟ್ ವಾಲ್ಯೂಮ್ ಆಫ್ ದ ಸಿಲಿಂಡರ್ ಫೈಂಡ್ ಔಟ್ ಮಾಡಬೇಕು. ನೆಕ್ಸ್ಟ್ ಏನ್ ಮಾಡಬೇಕು, ವಾಲ್ಯೂಮ್ ಆಫ್ ದಿ ಸಾಲಿಡ್. ಸೊ ವಾಲ್ಯೂಮ್ ಆಫ್ ದಿ ಸಾಲಿಡ್ ಏನಾಗುತ್ತೆ, ವಿಚ್ ಈಸ್ ದಿ ಕಾಂಬಿನೇಷನ್ ಆಫ್ ಕೋನ್ ಅಂಡ್ ಹೆಮಿಸ್ಪಿಯರ್ ಅಲ್ವಾ. ಸೊ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಅಲ್ಲಿ ನಾವು ವಾಲ್ಯೂಮ್ ಆಫ್ ದಿ ಸಾಲಿಡ್ ಅನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ದೊರಕತ್ತೆ, ವಾಲ್ಯೂಮ್ ಆಫ್ ವಾಟರ್ ಲೆಫ್ಟ್ ಇನ್ ದಿ ಸಿಲಿಂಡರ್ ದೊರಕತ್ತೆ ಮಕ್ಕಳೇ. ಓಕೆ, ಸೊ ಫಸ್ಟ್ ವಿ ಕ್ಯಾಲ್ಕುಲೇಟ್ ದಿ ವಾಲ್ಯೂಮ್ ಆಫ್ ದಿ ಸಿಲಿಂಡರ್. ಸೊ ಇಲ್ಲಿ ಕೊಟ್ಟಿರುವ ಚಿತ್ರ ಮತ್ತು ಕ್ವಶನ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನ ಪ್ರಾಕ್ಟಿಕಲ್ ಆಗಿ ತಿಳ್ಕೊಳ್ಳಿಕ್ಕೆ ಆದಷ್ಟು ಟ್ರೈ ಮಾಡಿ ಮಕ್ಕಳೇ. ಸೊ ಆಗ ನಿಮ್ಗೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಕ್ಕೆ ಈಸಿ ಆಗತ್ತೆ. ಓಕೆ, ಸೊ ಏನ್ ಮಾಡಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ಸೊ ಇಲ್ಲಿ ಏನಾಗತ್ತೆ, ದ ವಾಲ್ಯೂಮ್ ಆಫ್ ಸಿಲಿಂಡರ್. ಸೊ ವಾಲ್ಯೂಮ್ ಆಫ್ ದಿ ಸಿಲಿಂಡರ್. ಸೊ ಇದೇನಾಗತ್ತೆ, ಪೈ ಆರ್ ಸ್ಕ್ವೇರ್ ಎಚ್ ಅಲ್ವಾ. ಸೊ ಹಿಯರ್ ಆರ್ ಈಸ್ ರೇಡಿಯಸ್ ಆಫ್ ದಿ ಸಿಲಿಂಡರ್. ಸೊ ಎಷ್ಟಿದೆ ರೇಡಿಯಸ್ ಆಫ್ ದಿ ಸಿಲಿಂಡರ್, 60 ಸೆಂಟಿಮೀಟರ್ ಇದೆ. ಸೊ ಹೈಟ್ ಆಫ್ ದಿ ಸಿಲಿಂಡರ್ ಏನಿದೆ, 180 ಅಲ್ವಾ. ಸೊ 180 ಸೆಂಟಿಮೀಟರ್ ಇದೆ. ಸೊ ಈಗ ನಾವೇನ್ ಮಾಡೋಣ, ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಅನ್ನ ಫೈಂಡ್ ಔಟ್ ಮಾಡೋಣ. ದಿಸ್ ಈಸ್ ಈಕ್ವಲ್ ಟು ಪೈ ಇಂಟು, ಸೊ 60 whole square into h is height 180. So this is pi into 60 into 60, 3600 into 180. So multiply ಮಾಡಿದಾಗ 36 into 180 ಮಾಡಿದಾಗ ಎಷ್ಟು ಬರುತ್ತೆ, ಸೊ 3600 into 180. ಸೊ 6,48,000 ಆಗುತ್ತೆ ಅಲ್ವಾ. ಸೊ 6,48,000 by centimeter cube ಆಗುತ್ತೆ. So this is the volume of the cylinder ಆಗುತ್ತೆ. So now we calculate the volume of the solid. So volume of the solid ಅಂದ್ರೆ ಏನಾಗುತ್ತೆ, which is the combination of volume of the cone and volume of the hemisphere ಆಗುತ್ತೆ ಮಕ್ಕಳೇ. So volume of solid. So volume of the solid ಅಂದ್ರೆ which is the, it's composed of cone and the hemisphere. Volume of cone and volume of hemisphere. ಇದನ್ನ ಆಡ್ ಮಾಡಿದಾಗ ನಮಗೆ ವಾಲ್ಯೂಮ್ ಆಫ್ ಸಾಲಿಡ್ ಸಿಗತ್ತೆ ಮಕ್ಕಳೇ. ಸೊ ಹಿಯರ್ ಫಸ್ಟ್ ವಿ ಕ್ಯಾಲ್ಕುಲೇಟ್ ವಾಲ್ಯೂಮ್ ಆಫ್ ಕೋನ್. ಸೊ ವಾಲ್ಯೂಮ್ ಆಫ್ ಕೋನ್, this is equal to 1/3 pi r square h. So here r is radius of the cone. So ಎರಡು ಈಕ್ವಲ್ ಇದೆ ಅಲ್ವಾ, ಸಿಲಿಂಡರ್ ರೇಡಿಯಸ್ ಮತ್ತೆ ಕೋನಿನ ರೇಡಿಯಸ್ ಈಕ್ವಲ್ ಇದೆ. ಸೊ ಹಾಗಾಗಿ r is 60 ಸೆಂಟಿಮೀಟರ್ and height also 60, 120 ಸೆಂಟಿಮೀಟರ್. ಸೊ ಹೈಟ್ ಆಫ್ ದಿ ಕೋನ್ 120 ಸೆಂಟಿಮೀಟರ್ ಹೇಗಾಗತ್ತೆ ಹೇಳಿ. ಸೊ ಇಲ್ಲಿ ನೋಡಿ, ಟೋಟಲ್ ಹೈಟ್ ಏನಿದೆ ಹೇಳಿ, 180 ಇದೆ ಅಲ್ವಾ. ಸೊ ನಮ್ಗೆ ಕೇವಲ ಈ ಒಂದು ಕೋನಿನ ಹೈಟ್ ಬೇಕಾಗಿದೆ. ಸೊ ಇಲ್ಲಿ ರೇಡಿಯಸ್ ಆಫ್ ದಿ ಹೆಮಿಸ್ಪಿಯರ್ ಈಕ್ವಲ್ ಟು ಏನಾಗುತ್ತೆ ಹೇಳಿ, ಹೈಟ್ ಆಫ್ ದಿ ಹೆಮಿಸ್ಪಿಯರ್ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಹೈಟ್ ಆಫ್ ದಿ ಹೆಮಿಸ್ಪಿಯರ್ ಏನಿದೆ, 60 ಸೆಂಟಿಮೀಟರ್ ಇದೆ. ಸೊ ಹಾಗಾಗಿ ಇಲ್ಲಿ ಟೋಟಲ್ 180 ಮೈನಸ್ ಹೈಟ್ ಆಫ್ ದಿ ಹೆಮಿಸ್ಪಿಯರ್ ಮಾಡಿದಾಗ ನಮ್ಗೆ ಹೈಟ್ ಆಫ್ ದಿ ಕೋನ್ ಸಿಗತ್ತೆ ಅಲ್ವಾ, 120 ಆಗತ್ತೆ. ಹಾಗಾಗಿ ಸೊ ಹೈಟ್ ಆಫ್ ದಿ ಕೋನ್ ಇಸ್ 120 ಸೆಂಟಿಮೀಟರ್ ಆಗತ್ತೆ. ಸೊ ದಿಸ್ ಈಸ್ ಈಕ್ವಲ್ ಟು 1/3 ಇಂಟು ಪೈ ಇಂಟು 6 whole square ಇಂಟು h is 120. ಸೊ ಇದನ್ನು ಸಿಂಪ್ಲಿಫೈ ಮಾಡಿದಾಗ 1/3 ಇಂಟು ಪೈ ಇಂಟು 3600 into 120. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ 3000. ಸೊ 3000
600 60 into so 3600 into 120. So divided by 3. So 1,44,000 centimeter cube ಆಗುತ್ತೆ. So this is the volume of the cone. So ಈಗ ನಾವೇನ್ ಮಾಡಬೇಕು ವಾಲ್ಯೂಮ್ ಆಫ್ ದಿ ಹೆಮಿಸ್ಪಿಯರ್ ಅನ್ನ ಫೈಂಡ್ ಔಟ್ ಮಾಡೋಣ. ಸೊ ವಾಲ್ಯೂಮ್ ಆಫ್ ದಿ ಹೆಮಿಸ್ಪಿಯರ್ ನೆಕ್ಸ್ಟ್ ಪೇಜ್ ಅಲ್ಲಿ ತಗೊಳ್ಳೋಣ. ಸೊ ವಾಲ್ಯೂಮ್ ಆಫ್ ಹೆಮಿಸ್ಪಿಯರ್ hemisphere. So volume of the hemisphere ಏನಾಗುತ್ತೆ 2/3 5r cube. So here r is 60 centimeter ಅಲ್ವಾ. So this is 2/3 pi into so r is 60 whole cube ಆಗುತ್ತೆ. So 2/3 into pi into r 6 6 are 36 36 6 are 216. So 130 ಬರುತ್ತೆ. ಓಕೆ, ಸೊ ಇದನ್ನ ಸಿಂಪ್ಲಿಫೈ ಮಾಡಿ. ಸೊ 2 into 216 ಡಿವೈಡೆಡ್ ಬೈ 3 ಮಾಡಿದಾಗ 1,44,000 ಆಗುತ್ತೆ. ಸೊ 1,44,000 ಸೆಂಟಿಮೀಟರ್ ಕ್ಯೂಬ್. ಸೊ ದಿಸ್ ಈಸ್ ದಿ ವಾಲ್ಯೂಮ್ ಆಫ್ ದಿ ಹೆಮಿಸ್ಪಿಯರ್ ಬರುತ್ತೆ ಮಕ್ಕಳೇ. ಸೊ ನೀವು ಎಟ್ ಎ ಟೈಮ್ ಕೂಡ ಮಾಡ್ಬೋದು, ಇಲ್ಲ ಸೆಪರೇಟ್ ಆಗಿ ಮಾಡಿ ಕೂಡ ಆಡ್ ಮಾಡ್ಬೋದು ಮಕ್ಕಳೇ. ಸೊ ಈಗ ಏನಾಗುತ್ತೆ ವಾಲ್ಯೂಮ್ ಆಫ್ ದಿ ಸಾಲಿಡ್ ಬೇಕಲ್ವಾ ನಮ್ಗೆ. ಸೊ ಟೋಟಲ್ ವಾಲ್ಯೂಮ್ ಆಫ್ ದಿ ಸಾಲಿಡ್ ಬೇಕು. ಸೊ ವಾಲ್ಯೂಮ್ ಆಫ್ ದಿ ಸಾಲಿಡ್, ದಿಸ್ ಇಸ್ ವಾಲ್ಯೂಮ್ ಆಫ್ ದಿ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ದಿ ಹೆಮಿಸ್ಪಿಯರ್ ಆಗುತ್ತೆ. ಸೊ ವಾಲ್ಯೂಮ್ ಆಫ್ ದಿ ಕೋನ್ ಎಷ್ಟು ಬಂದಿದೆ 1,44,000 plus volume of hemisphere is 1,44,000. ಸೊ ಇಲ್ಲಿ ಪೈ ಇದೆ ಅಲ್ವಾ. ಸೊ ಪೈ ಅನ್ನ ಬಿಟ್ಬಿಟ್ಟಿದ್ವಿ ನಾವು. ಸೊ ಪೈ ಇದೆ. ಸೊ ಇಯರ್ ಪೈ. ಓಕೆ, ಸೊ ಪೈ ಇದೆ. ಸೊ ಪೈ. ಸೊ ಇದೇನಾಗುತ್ತೆ 1,44,000 plus 1,44,000 ಅಂದ್ರೆ 2,88,000 ಪೈ ಆಗತ್ತೆ. ಸೊ ದಿಸ್ ಈಸ್ ದಿ ವಾಲ್ಯೂಮ್, ಟೋಟಲ್ ವಾಲ್ಯೂಮ್ ಆಫ್ ದಿ ಸಾಲಿಡ್ ಆಯ್ತು. ಸೊ ಈಗ ನಮ್ಗೆ ಏನ್ ಬೇಕಾಗಿದೆ ವಾಲ್ಯೂಮ್ ಆಫ್ ವಾಟರ್ ಲೆಫ್ಟ್ ಇನ್ ದಿ ಸಿಲಿಂಡರ್. ಸೊ ಎಷ್ಟು ವಾಟರ್ ಲೆಫ್ಟ್ ಇದೆ, ಆ ಸ್ಪೇಸ್ ಅನ್ನ ಆಕ್ಯುಪೈ ಮಾಡಿದೆ ಅನ್ನೋದು ಹೇಳ್ಬೇಕು. ಸೊ ಏನಾಗುತ್ತೆ ಇದು ವಾಲ್ಯೂಮ್ ಆಫ್ ವಾಟರ್ ಲೆಫ್ಟ್ ಇನ್ ದಿ ಸಿಲಿಂಡರ್ ಈಸ್ ದಿ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಮೈನಸ್ ಏನಾಗುತ್ತೆ ಹೇಳಿ ವಾಲ್ಯೂಮ್ ಆಫ್ ದಿ ಸಾಲಿಡ್. ಮೈನಸ್ ಮಾಡಿದಾಗ ನಮ್ಗೆ ವಾಲ್ಯೂಮ್ ಆಫ್ ವಾಟರ್ ಲೆಫ್ಟ್ ಇನ್ ದಿ ಸಿಲಿಂಡರ್ ಸಿಗತ್ತೆ ಮಕ್ಕಳು. ಸೊ ಹಾಗಾಗಿ ಏನಾಗುತ್ತೆ ಇದು ವಾಲ್ಯೂಮ್ ಲೆಫ್ಟ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸಿಲಿಂಡರ್ ಮೈನಸ್ ಏನಾಗುತ್ತೆ ವಾಲ್ಯೂಮ್ ಆಫ್ ದಿ ಸಾಲಿಡ್ ಆಗತ್ತೆ. ಸೊ ಹಿಯರ್ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಎಷ್ಟು ಬಂದಿದೆ. ಸೊ ವಾಲ್ಯೂಮ್ ಆಫ್ ದಿ ಸಿಲಿಂಡರ್ ಇಸ್ 6,48,000 ಬಂದಿದೆ ಅಲ್ವಾ, ಪೈ ಬಂದಿದೆ. ಸೊ 6,48,000 ಪೈ ಮೈನಸ್ ವಾಲ್ಯೂಮ್ ಆಫ್ ದಿ ಸಾಲಿಡ್ ಎಷ್ಟಿದೆ 2,88,000 ಪೈ. ಸೊ 2,88,000 ಪೈ ಬಂದಿದೆ. ಸೊ ಇದನ್ನ ಮೈನಸ್ ಮಾಡಿದಾಗ 3,60,000 ಪೈ ಸೆಂಟಿಮೀಟರ್ ಕ್ಯೂಬ್ ಆಗತ್ತೆ ಮಕ್ಕಳು. ಸೊ ವಾಲ್ಯೂಮ್ ಲೆಫ್ಟ್, ಸೊ ವಾಲ್ಯೂಮ್ ಲೆಫ್ಟ್ in the cylinder is 3,60,000 pi centimeter cube ಆಗತ್ತೆ. ಓಕೆ, ಸೊ ಇದನ್ನ ಇನ್ನಷ್ಟು ಬೇಕಾದ್ರೂ ಸಿಂಪ್ಲಿಫೈ ಮಾಡ್ಬೋದು, ಇಲ್ಲ ಪೈ ಅಲ್ಲೂ ಕೂಡ ಇಡ್ಬೋದು ಮಕ್ಕಳೇ. ಸೊ ಇಲ್ಲಿ 3,60,000 ಪೈ ಅಂದ್ರೆ ಏನು 22 ಡಿವೈಡೆಡ್ ಬೈ 7. ಸೊ ಇದನ್ನ ಮಲ್ಟಿಪ್ಲೈ ಮಾಡಿ 3,60,000 ಇಂಟು 22. So 3,60,000 into 22. So ಇದೇನಾಗುತ್ತೆ 7,92,000.
79,20,000 ಆಗುತ್ತೆ ಡಿವೈಡೆಡ್ ಬೈ 7. ಸೊ ಡಿವೈಡೆಡ್ ಬೈ 7 ಮಾಡಿದಾಗ ಸೊ ದಿಸ್ ಇಸ್ 11,31428.5714 centimeter cube. Okay, 11,31,428.5714 centimeter cube ಆಗುತ್ತೆ. So this is the volume left. So volume left in the cylinder ಆಗುತ್ತೆ. ಸೊ ಇದನ್ನ ಮೀಟರಿಗೆ ಕನ್ವರ್ಟ್ ಮಾಡಿದ್ರೆ, ಮೀಟರ್ ಕ್ಯೂಬಿಗೆ ಕನ್ವರ್ಟ್ ಮಾಡಿದ್ರೆ ಸೊ 1 ಪಾಯಿಂಟ್ ಸಮಥಿಂಗ್ ಆನ್ಸರ್ ಬರುತ್ತೆ ಮಕ್ಕಳೇ. ಸೊ ಇಲ್ಲ ನೀವು ಸೆಂಟಿಮೀಟರ್ ಕ್ಯೂಬ್ ಅಲ್ಲೂ ಕೂಡ ಇಡಬಹುದು. ಇಲ್ಲಿಗೆ ಈ ಒಂದು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ ಚಾಪ್ಟರ್ ಕಂಪ್ಲೀಟ್ ಆಗತ್ತೆ ಮಕ್ಕಳೇ. ಸೊ ಇಲ್ಲಿ ನೀವು ಪ್ರಾಬ್ಲಮ್ಸ್ ಅನ್ನ ಅರ್ಥ ಮಾಡ್ಕೊಳ್ಬೇಕು. ಮೇನ್ ಅಂದ್ರೆ ನಿಮ್ಗೆ ಎಲ್ಲ ಫಾರ್ಮುಲಾಸ್ಗಳು ನೆನಪಿರ್ಬೇಕು ಮಕ್ಕಳೇ. ಸೊ ನೀವು ಎಲ್ಲ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ಬೋದು. ಸೊ ಇಲ್ಲಿ ಮಲ್ಟಿಪ್ಲಿಕೇಶನ್ಸ್ ಗಳನ್ನ ಮಾಡುವಾಗ ತುಂಬಾ ಕಾನ್ಶಿಯಸ್ ಆಗಿರ್ಬೇಕು. ಯಾಕಂದ್ರೆ ಇಲ್ಲಿ ಪಾಯಿಂಟ್ಸ್ ಅಲ್ಲಿ ಬರ್ತಾ ಇರತ್ತೆ. ಸೊ ಮಲ್ಟಿಪ್ಲೈ ಮಾಡಿ ಡಿವೈಡ್ ಮಾಡೋದಿರತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ಮಾಡಿ ರಿಪೀಟೆಡ್ಲಿ ವರ್ಕೌಟ್ ಮಾಡಿದ್ರೆ ಮಾತ್ರ ಈಸಿ ಆಗ್ತಾ ಹೋಗುತ್ತೆ ಮಕ್ಕಳು. ಓಕೆ, ಎನಿ ಡೌಟ್ಸ್ ಇನ್ ದಿಸ್ ಚಾಪ್ಟರ್? ಏನಾದ್ರೂ ಡೌಟ್ಸ್ ಇದೆಯಾ?